KH ಮುನಿಯಪ್ಪ ತುಂಬಾ ಅದಕ್ಕೆ ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರೊಂದು ಮನಸ್ಸಲ್ಲಿ ಅವ್ರ ಮಗಳನ್ನ ಸಚಿವರು ಮಾಡ್ಬೇಕಂತ ಒಂದು ಕಾರಣ ನಿಟ್ಟಿದಿಂದ ಇವತ್ತು ನಮ್ಮ ನಾನ್ ಸಮಯಕ್ಕೆ ಕೈತಪ್ಪಂತ ಕೆಲಸ ಮಾಡಿರೋದಂತ ನಮಗೆಲ್ಲ ಮಾಹಿತಿಗಳು ಗೊತ್ತಾಗಿದೆ ಸರ್. ಸಚಿವರ ಸ್ಥಾನ ನಮ್ಮ ಶಾಸಕರಿಗೆ ನೀಡಲೇಬೇಕು. ಇವತ್ತು ಬಂದನ್ನು ಯಾವ ರೀತಿ ಮಾಡಿದ್ರು ಸರ್? ಬಂದಂದ್ರೆ ನಮ್ಮ ಸೋಲಿಲ್ಲದ ಸರ್ದಾರ SR ನಾರಾಯಣಸ್ವಾಮಿ ಅವರು ಅಂತ ಮಾಡಿರೋಂಥ ಅಭಿವೃದ್ಧಿ ಇಡೀ ಕರ್ನಾಟಕಕ್ಕೆ ಗೊತ್ತು. ಈ ಜಿಲ್ಲೆಯಲ್ಲಿ, ಈ ಕೋಲಾರ ಜಿಲ್ಲೆಯಲ್ಲಿ, ಈ ಬಂಗಾರಪೇಟೆ ತಾಲೂಕಲ್ಲಿ ಸುಮಾರು ಒಂದು 10 ವರ್ಷಗಳ ಮೊದಲಲ್ಲಿ ಯಾವ ಥರ ಇತ್ತು, ಏನಾಗಿದೆ ಅಂತ ಹೇಳ್ಬಿಟ್ಟು ತಾವೇ ಎಲ್ರಿಗೂ ಗೊತ್ತಿದೆ. ಇಡೀ ಕರ್ನಾಟಕದಲ್ಲಿ ಈ ಬಂಗಾರಪೇಟೆ ತಾಲೂಕು ಮಾದರಿಯಾಗಂತ ಒಂದು ತಾಲೂಕಿದು. ಕಾರಣ ಏನಂದರೆ ಅಭಿವೃದ್ಧಿ ಅಧಿಕಾರರು ಸೋಲಿಲ್ಲದ ಸರ್ದಾರ ನಾರಾಯಣಸ್ವಾಮಿ ಅನ್ನೋರು ಮತ್ತು ಅವರೊಂದು ಜೀವ ಇರೋರ್ಗು ಈ ಕಾನ್ಸ್ಟಿಟ್ಯೂಷನಲ್ಲಿ, ಈ ತಾಲೂಕಲ್ಲಿ ಅವರೇ MLA. ಅಂದರೆ ಅವ್ರ ಪಾರ್ಟಿಲಿ ನಿಂತ್ಕೊಂಡ್ರೂ ಗೆಲ್ತಾರೆ, ಇಂಡಿಪೆಂಡೆಂಟ್ ನಿಲ್ತಿದ್ರು ಗೆಲ್ತಾರೆ. ಅವ್ರದ್ದಂತೂ ಸೋಲೋದೇ ಇಲ್ಲ, ಬರೀ ಗೆಲುವು ಮಾತ್ರ ಸಾಧ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಕಾರಣ ಏನಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಕೆಲಸಗಳು ಮಾಡಿಕೊಂಡು ಅವ್ರು ಮಾಡಿರೋಂಥ ಕೆಲಸಗಳು ಇಡೀ ಜಿಲ್ಲೆ ಕರ್ನಾಟಕಕ್ಕೆ ಗೊತ್ತು. ನಮ್ಮೊಂದು ಜಿಲ್ಲೆಯನ್ನು ಇವರು ಹೈಕಮಾಂಡು ನಮ್ಮನ್ನು ಕಡೆಗಣಿಸಿದ್ದಾರೆ. ನಮಗೆ ಭಾರಿ ನೋವಾಗಿದೆ. ನಿಜವಾಗ್ಲೂ ನೋವೊಂದು ಅಂಥ ನೋವಾಗಿಲ್ಲ. ಇಡೀ ತಾಲೂಕಿಗೆ ತುಂಬ ನಷ್ಟವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇಡೀ ನಮ್ಮ ಒಂದು ಬಂಗಾರಪೇಟೆ ಎಲ್ಲ ಬಜಾರು ಆಗ್ಬೋದು, ಬೀದಿ ಗಲ್ಲಿ ಒಂದು ಚಿಲ್ಲರೆ ಅಂಗಡಿ ಆಗ್ಬೋದು, ಆ ನೋವಿನಿಂದ ಸುಮಾರು ಜನ ಎಲ್ಲ ಅಂಗಡಿ ಮುಚ್ಚಿ ಅವರೇ ಬೀದಿಗೆಲ್ದು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಇವ್ರ ಹತ್ರ ಮನವಿ ಮಾಡೋದೊಂದೇ, ಹೈಕಮಾಂಡ್ ಹತ್ರ ಯಾವುದೇ ಕಾರಣಕ್ಕೂ ನಮ್ಮ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಕೊಡಲೇಬೇಕಂತಲ್ಲಿ ಎಲ್ರಿಗೂ ಒಂದು ಆಸೆ ಭಾವನೆ ಇದೆ. ಅದನ್ನ ನಿರಾಸೆ ಮಾಡಬಾರ್ದು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಈಗ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಕೂಡ ಕೋಲಾರ ಜಿಲ್ಲೆಗೆ ಸಿಗಲಿಲ್ಲ, ಆದರೆ DK ಶಿವಕುಮಾರ್ ಅವಧಿಯಲ್ಲಿ ಕೂಡ ಕೋಲಾರ ಜಿಲ್ಲೆಗೆ ಸಿಗಲಿಲ್ಲ. ಏನು ಇವರು ಕೋಲಾರ ಜಿಲ್ಲೆ ಕೊಡಬಾರ್ದು ಅನ್ನೋದು ಅಂತ? ಹೌದು ಸರ್, ಹೌದು. ಕಾರಣ ಏನಂದ್ರೆ ಕೆಲವು ರಾಜಕಾರಣಿಗಳು ಅವರೊಂದು ಮನೆ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರು ಬೇರೆ ಮಕ್ಕಳಾಗ್ಬೋದು, ಇಲ್ಲ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ. ಅದ ಕಾರಣ ಅಂದ್ರೆ ಡೈರೆಕ್ಟ್ ಏನು ಹೇಳ್ತೇನೆ, KH ಮುನಿಯಪ್ಪ ತುಂಬಾ ಅದಕ್ಕೆ ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರೊಬ್ರು ಸುಮಾರು 7 ಸಾರಿ ಅವರು ಸಂಸದರಾದಾಗ. ಕಾರಣ ಅಂದ್ರೆ ನಾವು ಕಷ್ಟಪಟ್ಟು ಮನೆಗೆ ನುಗ್ಗಿ ಓಟ್ ಹಾಕ್ಸಿರೋ ನಾವು ಕಾರ್ಯಕರ್ತರು ಅವರ 7 ಸಾರಿ ಗೆಲ್ಬೇಕಂದ್ರೆ ಇಡೀ ನಾವೇ ಈ ಜಿಲ್ಲೆ ಕಾರಣ. ನಾವು ಈ ಬಲಗೈ ಜನ ಎಷ್ಟು ನಾವು ಇದ್ದೀವಿ ಅಂದ್ರೆ ಈ ತಾಲೂಕಲ್ಲಿ ಸುಮಾರು ಅಂದ್ರೆ ಒಂದು 7-8 ಲಕ್ಷ ಜನ ನಾವು ಇದ್ದೀವಿ. ಆ ಒಂದು ಕಾರಣದಿಂದ ಅವ್ರು 7 ಸಾರಿ ಗೆದ್ದಿರೋಕ್ಕಂತ ಕಾರಣ ಅದಕ್ಕೆ ನಾವೇ. ಅಂದ್ರೆ ಅವರೊಂದು ಮನಸ್ಸಲ್ಲಿ ಅವ್ರ ಮಗಳನ್ನ ಸಚಿವರು ಮಾಡ್ಬೇಕಂತ ಒಂದು ಕಾರಣ ನಿಟ್ಟಿದಿಂದ ಇವತ್ತು ನಮ್ಮ ನಾರಾಯಣಸ್ವಾಮಿಗೆ ಕೈತಪ್ಪಂತ ಕೆಲಸ ಮಾಡಿರೋದಂತ ನಮಗೆಲ್ಲ ಮಾಹಿತಿಗಳು ಗೊತ್ತಾಗಿದೆ ಸರ್. ಸರ್ ಅವ್ರ ಕುಟುಂಬ ಅವರು ಒಬ್ರು ಚೆನ್ನಾಗಿದ್ರೆ ಸಾಕು. ಅವರು ನೋಡಿ ಸರ್, 100 ವರ್ಷ ಬದುಕಿರ್ಲಿ, ಅವ್ರು ಇರೋರ್ಗು ಯಾವ ಲೀಡ್ರು ಬೆಳ್ಸಕ್ ಬಿಡಲ್ಲ. ಇದಂತೂ ನಿಜ. ಇದು ಮುಂದೆ ಈಗ ಸಚಿವ ಸ್ಥಾನ ಕೈ ತಪ್ಪೋಗ್ಬಿಟ್ಟಿದೆ. ಈಗ ನಿಮ್ಮ ಪರಿಸ್ಥಿತಿ ಏನು ಅಂತ ಸರ್? ಈಗ ಪರಿಸ್ಥಿತಿ ಅಂದ್ರೆ ನಮ್ಮ ಒಂದು ಶಾಸಕರಲ್ಲಿ ಎಲ್ಲ ಒಂದಿದೆ. ನಮ್ಗೆ CM ಅವರೇ, ಡೆಪ್ಯೂಟಿ CM ಅವರೇ, ಸಚಿವರವ್ರೆ, ಅಂದ್ರೆ ಅವ್ರಿಗೆ ಆ ತಾಕತ್ತಿದೆ, ಅವ್ರಿಗೆ ಆ ಕೆಲಸ ಮಾಡ್ತಾರೆ ಅನ್ನೋ ನಮ್ಗೆ ನಂಬಿಕೆ ಇದೆ ಸರ್. ಇದಂತೂ ನಿಜ, ನಂಬಿಕೆ ಇದೆ, ಕೆಲಸ ಮಾಡ್ತಾರ. ಈಗ ಮುಂದೆ ನಿಮ್ಮ ಶಾಸಕರ ನಡೆ ಏನಂದ್ರೆ ಅದು ಒಂದು ಹೇಳ್ತೀನಿ. ಈಗ ಅವ್ರು ಕೊಟ್ಟಿಲ್ಲಂತ ಒಂದು ಏನಂದ್ರೆ ಏನು ನಮ್ಮ ತಾಲೂಕು ಒಂದು ಅಭಿವೃದ್ಧಿ ಆಗಿದೆ. ಆ ಅಭಿವೃದ್ಧಿ ನಿಟ್ಟಲ್ಲಿ ಇಡೀ ಕರ್ನಾಟಕದಲ್ಲೇ ಗಲ್ಲಿ ಕೆಲಸ ಮಾಡುವಂತ ಅವ್ರಿಗೊಂದು ಬಿಸಿರಾಗ್ತಾ ಇತ್ತು. ಅವ್ರು ಕೆಲಸ ಮಾಡ್ತಾ ಇದ್ರು. ಇದು ಈ ತಾಲೂಕೇನು ಅಭಿವೃದ್ಧಿ ಆಗಿರೋದು ಅವ್ರ ಏನೋ ಒಂದು ಸಚಿವ ಸ್ಥಾನ ಅಂತ ಕೊಟ್ಟಿದ್ರೆ ಇಡೀ ಕರ್ನಾಟಕದಲ್ಲೇ ಅಭಿವೃದ್ಧಿ ಮಾಡುವಂತ ಲಕ್ಷಣ ಇಲ್ಲ ಸರ್. ಒಂದು CM ಕಾನ್ಸ್ಟಿಟ್ಯೂಷನ್ ಇಲ್ಲಿ ಬಂಗಾರಪೇಟೆ ಆಗಿರುವಂತ ಒಂದು ಅಭಿವೃದ್ಧಿ ಅವ್ರ ಕಾನ್ಸ್ಟಿಟ್ಯೂಷನ್ ಆಗಿದೆ. ತಾವೇ ನೋಡ್ಕೋಬಹುದು, ಕೇಳ್ಕೋಬಹುದು. ಸಿದ್ದರಾಮಯ್ಯ ಊರೊಳಗಿರ್ಲಿ, ನಾವು ಬೇಕಾದ್ರೆ ಚಾಲೆಂಜ್ ಮಾಡ್ಬಿಡ್ತೇವೆ. ಅವ್ರು ಯಾರು ಕೈ ಹಿಡಿತಾರೋ, ಯಾರು ಕಾಲು ಹಿಡಿತಾರೋ ಅವರಲ್ಲಿ ಆಫೀಸಲ್ಲಿ ಟೇಬಲ್ ಗುದ್ದಿ ಕೆಲಸ ಮಾಡ್ಕೊ ಬಂದು ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಮಾಡ್ತಾ ಇದಾರೆ. ನನ್ನ ಇಚ್ಛೆಗೆ ನಾನು ಯಾವುದೂ ಮಾಡಿಲ್ಲ. ನನಗೆ ಮತ ಹಾಕ್ಬಿಟ್ಟು ಗೆಲ್ಸಿದ್ದ ಪ್ರಭುಗಳಿದ್ದಾರೆ. ಜನ ಏನ್ ಹೇಳ್ತಾರೋ ಅದ್ರ ಬಗ್ಗೆ ನಾನು ನಿರ್ಕರಿಸ್ತಾರೆ ಅಂತ ಮಾತು ಹೇಳಿದ್ದಾರೆ ಸರ್. ಜಿಲ್ಲೆಯಲ್ಲಿ ನಾವು ಬಂಗಾರ ಕೊಟ್ಟಂತ ಒಂದು ತಾಲೂಕಿದು. ರೇಷ್ಮೆ ಆಗ್ಬೋದು, ಬಂಗಾರ ಆಗ್ಬೋದು, ಈ ಭತ್ತ, ಮಾವು ಇದೆಲ್ಲ ಕೊಡೋಂತ ಜಿಲ್ಲೆಗೆ ಸುಮಾರು ಒಂದು ರೈತರಿದ್ದಾರೆ ಇಲ್ಲಿ. ಈ ರೈತರಿಗೆ ಇದು ಅನ್ಯಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ನೋವಾಗಿದೆ ಸರ್. ನಿಜವಾಗ್ಲೂ ಕೊಡಬೇಕಾಗಿತ್ತು, ಬಟ್ ಅವ್ರ ಮನಸ್ಸಲ್ಲಿ ಏನೋ ಇಲ್ಲ ಸರ್. ಅವರಿಗೆ ಬೇಕೇ ಬೇಕು. ಈ ಸರ್ಕಾರ ತುಂಬಾ ಅನ್ಯಾಯ ಮಾಡ್ತಾ ಇದೆ. ಹೇಳ್ಬೇಕಂದ್ರೆ ಮೊದಲು ಸ್ಥಾನ ಅವ್ರಿಗೆ ಸಿಗಬೇಕಾಗಿತ್ತು. ಆದ್ರೆ ಯಾಕೋ ನಮ್ಮ ಕೋಲಾರ ಜಿಲ್ಲೆನ ಯಾವುದಕ್ಕೂ ಒಂದು ತುಂಬಾ ಕಡೆಗಣಿಸ್ತಾ ಇದ್ದಾರೆ. ಸರ್ಕಾರನೇ ದ್ರೋಹ ಮಾಡ್ತಾ ಇದೆ. ಸರ್ಕಾರ ದ್ರೋಹ ಮಾಡ್ತಾ ಇರೋದಕ್ಕೇನೆ
ನಮಗೂ ಬಡವ್ರಿಗೆಲ್ಲಾನು ನಮ್ಮ ತಾಲೂಕಲ್ಲೇ ಆಗ್ಬೋದು, ನಮ್ಮ ಜಿಲ್ಲೆಗೇನೆ ಮೋಸ ಆಗಿದೆ. ಯಾರಾದರೂ ಒಬ್ರು ಕೊಟ್ಟಿದ್ರು ಜಿಲ್ಲೆನಲ್ಲಿ ನಮಗೆ ಖುಷಿ ಅನಿಸ್ತಾ ಇತ್ತು. ಅಟ್ಲೀಸ್ಟ್ 5 ಜನ ನಮ್ಮ ಜಿಲ್ಲೆಯಲ್ಲಿ ಶಾಸಕರಾಗಿದ್ದು ಒಬ್ಬರಿಗಾದ್ರೂ ಒಂದು ಸಚಿವರ ಸ್ಥಾನ ಕೊಟ್ಟಿದ್ರೆ ನಮ್ಮ ಜಿಲ್ಲೆ ಒಂದಷ್ಟು ಮುಂದೆ ಬರ್ತಾ ಇತ್ತೇನೋ, ಎಲ್ಲರೂ ಬಡವರು ಮುಂದೆ ಬರಲಿಕ್ಕೆ ಒಂದು ಅವಕಾಶ ಆಗ್ತಾ ಇತ್ತು. ಪ್ರತಿಯೊಂದು ವಿಷಯದಲ್ಲಿ ಯಾವುದೇ ಕೆಲಸ ಆದ್ರೂ ನಮ್ಮ ಜಿಲ್ಲೆ ಹಿಂದುಳಿದಿದೆ, ಬಡವರಾಗಿನೇ ಉಳ್ಕೊಂಡಿದೆ ನಮ್ಮ ಕೋಲಾರ ಜಿಲ್ಲೆ. ಇದುವರೆಗೂ ಏನೋ ಒಂದು ಕಾಮಗಾರಿಗಳಲ್ಲಿ ಎಲ್ಲೋ ಒಂದು ಸರ್ಕಾರದ ಮೇಲೆ ಫೈಟ್ ಮಾಡಿ ನಮ್ಮ ಶಾಸಕರು ಯಾವ ಮೂಲೆಗೂ ಪ್ರತಿಯೊಂದು ರಸ್ತೆಯಿಂದ ಹಿಡಿದು ಪ್ರತಿಯೊಂದು ಕೆಲಸದಲ್ಲಿನೂ ಎಲ್ಲರನ್ನು ಮನಗುಡಿಸುತ್ತಾ ಯಾರನ್ನ ಒಬ್ಬರನ್ನ ಕೈ ಬಿಡದೆ ಕೆಲಸಗಳು ಮಾಡಿಸ್ಕೊಳ್ತಾ ಬಂದು ಈಗ ಈ ಸಚಿವ ಸ್ಥಾನ ಕೊಟ್ಟಿದ್ರೆ ಇನ್ನೂ ಜಿಲ್ಲೆ ಒಂದು ಉದ್ಧಾರ ಆಗ್ತಾ ಇತ್ತೇನೋ ಅಂತ ನನ್ನ ಅನಿಸಿಕೆ. ಕೂಡ 3 ಬಾರಿ ಕೂಡ ಶಾಸಕರಾಗಿ ಒಂದೇ ಸಮಯ ಗೆದ್ದಿರ್ತಕ್ಕಂಥ ನಿದರ್ಶನಗಳಿಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ಮ ಐಡಿಯಾ ನ್ಯೂಸ್ ಚಾನಲ್ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನ್ಯೂಸ್ ಚಾನಲ್. ಹಾಗಾಗಿ ದಯವಿಟ್ಟು ಈ ನ್ಯೂಸ್ ಚಾನಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.